ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು. ಆ ರೀತಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಆರೋಗ್ಯಕ್ಕೆ ಅತ್ಯುತ್ತಮವಾದಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ತುಂಬಾ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ಇಲ್ಲಿ ನಾನು ಚಿಕ್ಕದೊಂದು ಬೌಲ್ ಇಟ್ಕೊಂಡಿದ್ದೀನಿ. ಈ ಬೌಲ್ಗೆ ನಾನು 2 ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾವು ಮುದ್ದೆ ಮಾಡೋಕ್ಕೆ ಏನು ಉಪಯೋಗಿಸ್ತೀವಿ ರಾಗಿ ಹಿಟ್ಟು, ಇದನ್ನೇ ನಾನು ಸೇರಿಸ್ಕೊತಾ ಇದ್ದೀನಿ. 2 ಕಪ್ ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ರೊಟ್ಟಿ ಎಷ್ಟು ಬೇಕೋ ಎಷ್ಟು ಮಾಡ್ಕೋತೀರೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು 4 ಜನಕ್ಕೆ ಇಲ್ಲಿ ಮಾಡ್ಕೋತಾ ಇರೋದು. ಜೊತೆಗೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ. ಬರೀ ರಾಗಿ ಹಿಟ್ಟು ಕೂಡ ಹಾಕೊಂಡು ಮಾಡ್ಬೋದು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮೊದಲನೇ ಸಲ ಮಾಡೋರು ಬರೀ ರಾಗಿ ಹಿಟ್ಟು ಬದಲು ಈ ರೀತಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಬೆರೆಸ್ಕೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಗೋಧಿ ಹಿಟ್ಟು, 2 ಕಪ್ ರಾಗಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸೇರಿಸೋದಕ್ಕಿಂತ ಮೊದಲು ನಾವು ಒಂದ್ಸಲಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ. ಡ್ರೈ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಟ್ಟಿಗೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು. ರೊಟ್ಟಿ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ರೊಟ್ಟಿ ಬರಬೇಕು, ನಮಗೆ ಕ್ರಿಸ್ಪಿಯಾಗೆಲ್ಲ ರೊಟ್ಟಿ ಬರಬೇಕು ಅಂದರೆ ನಾವು ಈ ರೀತಿನಲ್ಲಿ ಕಲಿಸ್ಕೋಬೇಕು. ನಮಗೆ ಒಟ್ಟಿಗೆ ನೀರು ಹಾಕ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಹೋದಾಗ ಕೈಗೆ ಮೆತ್ಕೊಳ್ಳುತ್ತೆ, ಕಿತ್ತೋಗ್ಬಿಡುತ್ತೆ ರೊಟ್ಟಿ. ಅದರಿಂದ ನಾವೇನು ಮಾಡಬೇಕು, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಷ್ಟು ಚೆನ್ನಾಗಿ ನಾವು ನಾದ್ಕೋಬೇಕು. ರೊಟ್ಟಿ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ. ನೋಡಿ, ಈ ರೀತಿ ನಾದ್ಕೊಂಡಾಗ ನಮಗೆ ರೊಟ್ಟಿ ಎಳ್ದಂಗೆ ಬರುತ್ತೆ. ಅಂದರೆ ಎಷ್ಟು ತೆಳ್ಳಗೆ ಎಳಿತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರುತ್ತೆ. ಇವಾಗ ಈ ಥರ ಕಲಿಸ್ಬಿಟ್ಟು ನಾನು ಒಂದು 5 ನಿಮಿಷ ಇದನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಚೆನ್ನಾಗಿ ನೆನೆಯುತ್ತೆ. ರೊಟ್ಟಿ ಹಿಟ್ಟು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ರೆ ಈ ಥರ ಕಲಿಸ್ಬಿಟ್ಟು ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಚಟ್ನಿ ಮಾಡ್ಕೊಂಬಿಡೋಣ. ಒಂದು 5 ನಿಮಿಷ ಚಟ್ನಿ ಆಗೋಗ್ಬಿಡುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು 1 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ನೀವು ಚಟ್ನಿ ಎಷ್ಟು ಮಾಡ್ತೀರಾ ನೋಡಿಕೊಂಡು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಹೋಳು ಅಂದರೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಚಟ್ನಿ ಎಷ್ಟು ಮಾಡ್ತೀರಾ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಒಂದು ಏಲಕ್ಕಿಕಾಯಿ ಹಾಕೊಳ್ಳೋಣ. ತುಂಬ ರುಚಿ ಕೊಡುತ್ತೆ ಏಲಕ್ಕಿಕಾಯಿ. 1 ಏಲಕ್ಕಿಕಾಯಿ ಹಾಕಿದ್ಮೇಲೆ ನಾನು 8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಖಾರ ಜಾಸ್ತಿ ಉಪಯೋಗಿಸ್ತೀವಿ ಚಟ್ನಿಗೆಲ್ಲ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿ ಹಸಿಮೆಣ್ಸಿನ್ಕಾಯಿನ ಸುಟ್ಕೊಳ್ಳಿ. ಅಂದರೆ ಎಣ್ಣೆ ಎಲ್ಲ ಹಾಕೋದು ಬೇಡ, ಡ್ರೈ ಆಗಿ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ. ಅದರಿಂದ ಹಸಿಮೆಣ್ಸಿನ್ಕಾಯಿನ ಅವರು ಸುಟ್ಬಿಟ್ಟು ಯೂಸ್ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ 8, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಪಿಂಚಷ್ಟು ಶುಂಠಿ ಮತ್ತು ಒಂದು 4ರಿಂದ 5 ಎಲೆ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಈ ಚಳಿಗಾಲ ಬತ್ತು ಅಂದರೆ ಬರೀ ತೆಂಗಿನಕಾಯಿ ರುಬ್ಬಿದಾಗ ಜಿಡ್ಡೆಲ್ಲ ಮೇಲೆ ಬಂದ್ಬಿಡುತ್ತೆ. ಅದರಿಂದ ನಾವು ಸ್ವಲ್ಪ ಹುರಿಗಡಲೆ ಸೇರಿಸ್ಕೊಂಡ್ರೆ ಚಟ್ನಿ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಚಟ್ನಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿಲ್ಲಿ ನಾನು ರುಬ್ಕೊಂಡು ಬಂದುಬಿಡ್ತೀನಿ. ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರ್ತರಿಯಾಗಿರಲಿ. ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೋಡಿ, ಈ ಥರ ತುಂಬ ನುಣ್ಣಗೆ ರುಬ್ಬೋದ್ರೂ ಚೆನ್ನಾಗಿರಲ್ಲ, ಸಖತ್ತಾಗಿರುತ್ತೆ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಜಾಸ್ತಿನೂ ಉಪಯೋಗಿಸೋದ್ರಿಂದ ನಾನು ಮೆಣಸಿನ್ಕಾಯಿ 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 4 ಜನಕ್ಕೆ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಚಟ್ನಿ ರುಬ್ಬಿ ಆಯಿತು. ಇದಕ್ಕೆಲ್ಲ ಒಗ್ಗರಣೆ ಎಲ್ಲ ಏನು ಬೇಡ. ಇವಾಗ ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಚಟ್ನಿ ರೆಡಿಯಾಗಿದೆ. ಈಗ ಹಿಟ್ಟು ಕಲಸಿಟ್ಟಿದ್ವಿ ಅಲ್ವಾ, 5 ನಿಮಿಷ ಆಗಿದೆ. ಈ ಹಿಟ್ಟನ್ನು ನಾನು ಒಂದ್ಸಲಿ ಚೆನ್ನಾಗಿ ನಾದ್ಕೊಂಬಿಡ್ತೀನಿ. ನೀರು ನೆನೆಸಿಟ್ಟಿದ್ದೀವಲ್ವ, ಇದನ್ನು ಚೆನ್ನಾಗಿ ಒಂದ್ಸಲಿ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾದ್ಕೊಂಬಿಡೋಣ, ಕಲಿಸ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ರೊಟ್ಟಿ ಸಕ್ಕತ್ತಾಗಿ ಬರುತ್ತೆ. ಹೆಂಗೆ ಹೇಳಿದ್ರು ಹಂಗೆ ಬರುತ್ತೆ. ನೋಡಿ, ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಹಿಟ್ಟು. ಈ ರೀತಿ ಈ ಹದವಾಗಿ ನಾವು ಕಲಿಸ್ಕೋಬೇಕು ರೊಟ್ಟಿ ಬೆಳೆಯೋದಕ್ಕೆ. ಆವಾಗ ನಮಗೆ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಕೈಗೂ ಕೂಡ ಕಚ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ರೊಟ್ಟಿನ ಬೆಳಿಬೋದು ನಾವು. ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ನಾವು ರಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ಕಲಸಿಟ್ಕೊಂಡಾಯ್ತು. ಇವಾಗ ಸ್ಟವ್ ಹಚ್ಕೊಂಡು ನಾವು ಒಂದು ರೊಟ್ಟಿ ಹೆಂಚನ್ನು ಇಟ್ಕೊಳ್ಳೋಣ. ದೋಸೆ ತವಾದ ಮೇಲೆಲ್ಲ ಹಾಕೋದು ಬೇಡ. ರೊಟ್ಟಿ ಹೆಂಚಲ್ಲಿ ನಾವು ಮಾಡಿದಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ಟವ್ ಹಚ್ಕೊಂಡು ಇವಾಗ ನಾನು ಹೆಂಚಿಟ್ಕೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಕೈ ಹೆಚ್ಕೊಳ್ಳೋದಕ್ಕೆ. ಕೈ ಬಿಸಿ ಆಗುತ್ತಲ್ವ, ಅದರಿಂದ ನಾವು ಸ್ವಲ್ಪ ನೀರಿಗೆ ಹೆಚ್ಕೊಂಡು ರೊಟ್ಟಿ ಬೆಳಿಬೇಕು, ಇಲ್ಲಾಂದರೆ ಕೈಗೆ ಮೆತ್ಕೊಳ್ಳುತ್ತೆ ಹಿಟ್ಟು. ಇವಾಗ ನೋಡಿ, ಸುತ್ತ ಇನ್ನೂ ಹೆಂಚು ಕಾದಿಲ್ಲ, ಸೆಂಟ್ರಲ್ಲಿ ಕಾದಿದೆ. ಯಾವಾಗಲೂ ಅಷ್ಟೇ ನಾವು ರೊಟ್ಟಿ ಮಾಡ್ಬೇಕಾದ್ರೆ ಹೆಂಚು ಚೆನ್ನಾಗಿ ಕಾಯಬೇಕು. ನೋಡಿ, ಈ ಥರ ಸುತ್ತ ಹಾಕಿದಾಗ ಮಣಿ ಥರ ಹಂಗೆ ಒಡ್ಡಾಡಬೇಕು ನೀರು. ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಹೆಂಚು ಕಾದಿದೆ. ನೀರು ಹಾಕಿದಾಗ ಎಲ್ಲೂ ನೀರು ನಿಂತ್ಕೋಬಾರ್ದು. ಆ ಮಣಿ ಥರ ಒಡ್ಡಾಡಿದಾಗ ಹೆಂಚು ಕಾದಿದೆ ಅಂತ
ತೋರಿಸಿದ್ದೀನಲ್ವ. ಇವಾಗ ನೀರನ್ನೆಲ್ಲ ಚೆನ್ನಾಗಿ ಇಂಗಿಸ್ಬಿಟ್ಟು ಇವಾಗ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ಟವ್ ಉರಿ ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಕೈ ಸುಡುತ್ತೆ ಅಂದರೆ ಚೆನ್ನಾಗಿ ಹೆಂಚು ಕಾದಿರೋದ್ರಿಂದ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ರೊಟ್ಟಿ ಬೆಳೆದ್ಬಿಡಿ. ಈ ರೀತಿಯಾಗಿ ರೊಟ್ಟಿ ಬೆಳೆದ ಮೇಲೆ ನಾವು ಮತ್ತೆ ಸ್ಟವ್ನ ಜಾಸ್ತಿ ಮಾಡ್ಕೋಬೇಕು. ಸುತ್ತ ಬೇಯಬೇಕಲ್ವ, ಅಗ್ಲವಾಗಿ ರೊಟ್ಟಿನ ಬೆಳೆದಿರ್ತೀವಿ, ಅದು ಸೆಂಟ್ರಲ್ಲಿ ಇಷ್ಟೇ ಅಗ್ಲ ಹುರಿದ್ಬಿಟ್ರೆ ಒಲೆ ನಮಗೆ ಸುತ್ತ ರೊಟ್ಟಿ ಬೆಂದಿರಲ್ಲ. ಅದರಿಂದ ಏನು ಮಾಡಬೇಕು, ಹೈ ಫ್ಲೇಮ್ ಇಟ್ಕೊಂಡು ಇವಾಗ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೋಬೇಕು. 1 ರಿಂದ 2 ನಿಮಿಷ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ. ಆಮೇಲೆ ಬೆಂದಾಗ ಸ್ವಲ್ಪ ಸೈಡಲ್ಲಿ ಎದ್ದೇಳುತ್ತೆ ರೊಟ್ಟಿನೇನೆ. ನೋಡಿ ತೋರಿಸ್ತೀನಿ, ರೊಟ್ಟಿ ಇಲ್ಲಿ ಎದ್ದಿದೆ ನನಗೆ, ಕಡೆಯಲ್ಲಿ ರೊಟ್ಟಿ ಬಿಟ್ಕೊಳ್ಳುತ್ತೆ. ಆವಾಗ ನಮಗೆ ಚೆನ್ನಾಗಿ ರೊಟ್ಟಿ ರೆಡಿಯಾಗಿದೆ ಅಂತ. ನಾವು ಹಂಗೆ ಎತ್ತಕ್ಕೆ ಹೋದರೆ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಹೆಂಚು ಚೆನ್ನಾಗಿ ಕಾದಿರಬೇಕು ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಸ್ವಲ್ಪ ಕೂಡ ಕಚ್ಕೊಳ್ಳಲ್ಲ, ರೊಟ್ಟಿ ಸಕ್ಕತ್ತಾಗಿ ಬರುತ್ತೆ. ನಾವು ಹೆಂಗೆ ತೆಳ್ಳಗೆ ಎಳಿತೀವೋ ಅಷ್ಟು ತೆಳ್ಳಗೆ ನಮಗೆ ರೊಟ್ಟಿ ಬರುತ್ತೆ. ಇದು ಕಾಯಿ ಚಟ್ನಿ ಮತ್ತು ಸ್ವಲ್ಪ ಮೊಸರು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ರಾಗಿ ರೊಟ್ಟಿ. ಈ ರೀತಿ ಬೆಳೆದ್ಕೊಟ್ರೆ 2 ರೊಟ್ಟಿ 3 ರೊಟ್ಟಿ ಕೂಡ ತಿಂತಾರೆ ಮಕ್ಕಳೇನೆ, ದೊಡ್ಡವರೆಲ್ಲ ಇನ್ನೂ ಜಾಸ್ತಿನೇ ತಿಂತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ರೊಟ್ಟಿ, ನಮ್ಗೆ ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಅಥವಾ ಈ ಥರ ರಾಗಿ ರೊಟ್ಟಿ ಎಲ್ಲವುದು ಬೇಕು. ಮೊದಲೆಲ್ಲ ರಾಗಿ ರೊಟ್ಟಿ ಅಂದರೆ ರಾಗಿ ರೊಟ್ಟಿನ ಅನ್ನೋ ಥರ ಇತ್ತು. ಇವಾಗ ರಾಗಿ ರೊಟ್ಟಿನೇ ಬೇಕು ಅಂತಾರೆ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಅಷ್ಟು ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ. ಮೊದಲೆಲ್ಲ ಅಕ್ಕಿ ರೊಟ್ಟಿನೇ ಕೇಳ್ತಾಯಿದ್ರು ಊರ ಕಡೆನೂ, ರಾಗಿ ರೊಟ್ಟಿನ ಬಡವರು ಅನ್ನೋ ಥರ ಇತ್ತು. ಇವಾಗ ಎಲ್ಲರ ಮನೆಯಲ್ಲೂ ರಾಗಿ ರೊಟ್ಟಿನೇ ಮಾಡ್ತಾರೆ. ಶ್ರೀಮಂತರ ಮನೆಯಲ್ಲೇ ಜಾಸ್ತಿ ರಾಗಿ ರೊಟ್ಟಿ ಮಾಡೋದು ಅಂತ ಅನಿಸುತ್ತೆ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, 2ನೇ ರೊಟ್ಟಿ ಕೂಡ ಸಕ್ಕತ್ತಾಗಿ ಬಂತು. ಇವಾಗ ನಿಮ್ಗೆ ಏನಾದ್ರು ಈ ಥರ ವೈಟ್ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಕೈ ತೇವ ಮಾಡಿಕೊಂಡು ಆ ತೇವದ ಕೈನ ಹಿಂಗೆ ಮಾಡಿದ್ರೆ ಸಾಕು. ನೀವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೂಡ, ಅಂದರೆ ಕಲಸಿರೋ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗೆ ಅಂದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ, ವೈಟ್ಗೆ ಇರಲ್ಲ. ಸಕ್ಕತ್ತಾಗಿ ಬಂದಿದೆ ನೋಡಿ ರೊಟ್ಟಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ರೆ ಇನ್ನೂ ಕ್ರಿಸ್ಪಿಯಾಗಿರುತ್ತೆ, ಅಂದರೆ ಒಳ್ಳೆ ಹಪ್ಪಳ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ಇದನ್ನು ಚಟ್ನಿ ಜೊತೆ ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಉಪ್ಪಿನಕಾಯಿ ಮತ್ತು ಮೊಸರು ಅಥವಾ ತುಪ್ಪ ಉಪ್ಪಿನಕಾಯಿ ಚಟ್ನಿ ಜೊತೆ ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಟೇಸ್ಟ್ ಮಾಡಿ, ಈ ಥರ ಮಾಡಿಕೊಂಡು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಇಷ್ಟಪಡ್ತೀರ ಎಲ್ಲರೂ ಈ ರೀತಿ ಮಾಡ್ಕೊಳ್ಳೋದಕ್ಕೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಈಸಿ ರೆಸಿಪಿಗಳನ್ನ ಈ ಚಾನಲ್ನಲ್ಲಿ ನಾನು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.